ಆದರೆ ಅವರು ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋಗದೇ ಇರುವಂಥ ವ್ಯಕ್ತಿ ಆಗಿರೋ ಕಾರಣ ನನ್ನ ಜೊತೆಯಲ್ಲಿ ಮಾತಾಡಿದಾಗ ನಾನು ಒಂದೇ ಹೇಳಿದೆ, ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಬಿಡೋ ಪ್ರಶ್ನೆಯೇ ಇಲ್ಲ ಒಂದು. ಮತ್ತು ತಾಯಿ ಸುಷ್ಮಾ ಸ್ವರಾಜ್ ಅವರು ಮನೆ ಮಕ್ಕಳಿಗೆ ನಮ್ಮನ್ನು ಕಾಣ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ BJP ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕೋ ಪ್ರಶ್ನೆಯೇ ಇಲ್ಲ. ಇಲ್ಲ ಅಂತಂದರೆ ನಿಮ್ಮ ಮೇಲೆ ಕೇಸುಗಳು ಮಾಡಿ ತೊಂದರೆ ಮಾಡುವಂಥ ಯೋಚನೆ ಮಾಡ್ತಾ ಇದ್ದಾರೆ. ನನಗೇನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಾನು ಹೇಳಿದೆ, ಅಣ್ಣ ನಾನು ಬೇಕಾದರೆ ಫೇಸ್ ಮಾಡ್ತೀನಿ, ಕೇಸುಗಳೆಲ್ಲ ಏನೇ ಆದರೂ ಕೂಡ ಯಾವುದೇ ಕಾರಣಕ್ಕೂ BJP ಪಕ್ಷಕ್ಕೆ ದ್ರೋಹ ಬಗೆಯೋ ಪ್ರಶ್ನೆಯೇ ಇಲ್ಲ. ರಾಜಶೇಖರ ರೆಡ್ಡಿ ಅವರು ಹೇಳಿದರು ನಿಮ್ಮ ಮೇಲೆ ಕೇಸ್ ಬೀಳುತ್ತೆ ಅಂತ ಆಗಲೇ ಹೇಳಿದ್ರು. ಖಂಡಿತವಾಗ್ಲೂ. ಸೊ ಅಂದರೆ ಅವ್ರು ನನಗೆ ಹೇಳಿ ಕಳಿಸಿದ್ರು. ಸೋನಿಯಾ ಗಾಂಧಿ ಅವರು ರಾಜಶೇಖರ ರೆಡ್ಡಿ ಅವ್ರ ಮೂಲಕ 4 ಬಾರಿ ನನ್ನ ಮೇಲೆ ಒತ್ತಡ ತೊಗೊಂಡು ಬಂದಿತ್ತು. ಎಷ್ಟೇ ತೊಗೊಂಡು ಬಂದರೂ ಕೂಡ ನಾನು ಕೊನೆಗೆ ಒಪ್ಪಲೇ ಇಲ್ಲ. ಅವರು ಇನ್ನು ಏನೇ ಮಾಡಿದರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೈ ಬಿಟ್ಬಿಟ್ರು. ಅಂದರೆ ಅವರು ಕೂಡ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋಗು ಅಂತೇಳಿ ಯಾವತ್ತೂ ಒತ್ತಡ ಮಾಡಲಿಲ್ಲ. ಮೇಲಿನ ಅವರ UPA ಸರ್ಕಾರದ ಸೋನಿಯಾ ಗಾಂಧಿ ಅವ್ರ ವಿಚಾರಗಳನ್ನ ನನ್ನ ಹತ್ರ 4-5 ಬಾರಿ ಪ್ರಸ್ತಾಪ ಮಾಡಿದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ನಾನು ಏನು ಬೇಕಾದರೂ ಫೇಸ್ ಮಾಡ್ತೀನಾಗಲಿ, ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ದ್ರೋಹ ಬಗೆಯೋ ಪ್ರಶ್ನೆಯೇ ಇಲ್ಲ, ನಾನು ಏನೇ ಫೇಸ್ ಮಾಡ್ತೀನಾಗಲಿ ಅನ್ನೋಂಥದ್ದು ಹೇಳಿದ್ದೆ ನಾನು. ಹಾಗಾಗಿ ನನ್ನ ಶ್ರೀಮತಿಗೆ ಮತ್ತು ಮಕ್ಕಳು ತುಂಬ ಚಿಕ್ಕವರಿದ್ದರು. ಜಸ್ಟ್ ಮಗಳು 10ನೇ ಕ್ಲಾಸ್ ಓದ್ತಾಯಿದ್ರು, ಮಗ 9 ವರ್ಷ ವಯಸ್ಸಿನ ಮಗ. ಇಬ್ಬರು ಮಕ್ಕಳನ್ನ ಕೂಡ ನಾಳೆ ಬೆಳಿಗ್ಗೆ ನಾನು ಬಂಧನ ಆಗ್ತೀನಿ ಅಂಥೇಳಿ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಕಂಪ್ಲೀಟ್ ಯಾವ ರೀತಿ ಸುತ್ತಮುತ್ತಲೇ ಬರ್ತಾ ಇದ್ದಾರೆ ಮತ್ತು ಜಿಲ್ಲೆಯಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೂಲಕ ಅದು ಈ ರೀತಿ ಎಲ್ಲ ವ್ಯವಸ್ಥೆಗಳಾಗ್ತಾಯಿದೆ. ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತೇಳಿ ಕೆಲವೊಂದು ವೆಲ್ವಿಷರ್ಸ್ ಇದ್ದೇ ಇರ್ತಾರೆ. ಅವರೆಲ್ಲರೂ ಕೂಡ ಹೇಳಿದಾಗ ನಾನು 30 ದಿವಸಗಳಿಂದ ಕಾಯ್ತಾನೆ ಇದ್ದೆ. ನೋಡಿ, ಎಲ್ಲರೂ ಕೂಡ ಸಮಸ್ಯೆ ಬಂದಾಗ ದೇಶ ಬಿಟ್ಟು ಹೋದಂಥವರು ಇದ್ದಾರೆ. ಆದರೆ ನಾನು ಯಾವತ್ತು ನನ್ನ ಮೇಲೆ ಈ ಆರೋಪಗಳು ಮಾಡಿ ಡೆಲ್ಲಿಯಲ್ಲಿ CBI ಕೇಸ್ ರಿಜಿಸ್ಟರ್ ಆಯಿತು, ಅವತ್ತು ನಾನು ಲಂಡನ್ನಲ್ಲಿದ್ದೆ. ಅಲ್ಲಿಂದ ನಾನು ಇನ್ನೂ 10 ದಿನಗಳ ಕಾಲ ಮಕ್ಕಳ ಜೊತೆ ಕುಟುಂಬದ ಜೊತೆ ಇರಬೇಕಾಯಿತು. ನಾನು ಬಂದು ಫೇಸ್ ಮಾಡಬೇಕು. ನಾವು ಈ ಸಂದರ್ಭದಲ್ಲಿ ನಾನು ಇರಬೇಕು ಊರಲ್ಲಿ, ಇಲ್ಲ ಅಂತಂದರೆ ತಪ್ಪು ಸಂದೇಶ ಹೋಗುತ್ತೆ ಅಂತೇಳಿ 30 ದಿವಸಗಳಿಂದ ನಾನು ಮನೆಯಲ್ಲೇ ಕುಂತಿದ್ದೆ. ಆ 30 ದಿವಸ ಮಕ್ಕಳನ್ನ ಒಂದು ಕ್ಷಣ ಕೂಡ ಬಿಟ್ಟಿಲ್ದಂಗೆ ನನ್ನ ಶ್ರೀಮತಿ ಮಕ್ಕಳ ಜೊತೆಯಲ್ಲಿ ಏನೇನಾಗ್ಬೋದು ಲೈಫು, ಬಟ್ ನೀವೆಲ್ಲರೂ ಕೂಡ ಮಾನಸಿಕವಾಗಿ ಧೈರ್ಯವಾಗಿ ನೀವು ಗಟ್ಟಿಯಾಗಿರ್ಬೇಕಂತೇಳಿ ಮಕ್ಕಳಿಗೆ ಕೂಡ ನಾಳೆ ನಾನು ಬಂಧನ ಆದ ತಕ್ಷಣ ನಾಳೆ ಶಾಲೆಯಲ್ಲಿ ನಿಮ್ಮನ್ನು ಯಾರಾದರೂ ಕೇಳ್ಬೋದು, ನಿಮ್ಮ ತಂದೆನೇ ಈ ರೀತಿ ಬಂಧನ ಮಾಡಿದ್ದಾರೆ ಅಂತೇಳಿ. ಸೊ ಸಾಕಷ್ಟು ಅಪಮಾನಗಳಾಗ್ಬೋದು ಅಥವಾ ವಿಧ ರೀತಿಯಲ್ಲಿ ನಿಮಗೆಲ್ಲ ಒಂದು ಪರಿಸರನೇ ಬದಲಾಗ್ಬೋದು. ನಮ್ಮವರು ಯಾರು ಬರ್ಬೋದು, ಬರದೇ ಹೋಗ್ಬೋದು. ನೀವು ತಾಯಿ ಗಟ್ಟಿಯಾಗಿರಬೇಕು. ಇದೆಲ್ಲವೂ ನಾನು ಆರಾಮಾಗಿ ಹೋಗಿ ಬಂದು ನಾನು ಎಲ್ಲದನ್ನೇ ಫೇಸ್ ಮಾಡ್ತೀನಿ ಅಂಥೇಳಿ ಮಕ್ಕಳಿಗೂ ಶ್ರೀಮತಿಗೆ ಎಲ್ರಿಗೂ ನಾನು ಹೇಳಿದ ಕಾರಣ ಅವರು ಇದು ಯಾವುದನ್ನು ಕೂಡ ಅವರು ಮಾನಸಿಕವಾಗಿ ದುಃಖ ನೋವನ್ನೋದು ಇದ್ದೇ ಇರುತ್ತೆ. ಸೊ ಸುತ್ತಮುತ್ತಲ ಸಾಕಷ್ಟು ಜನ ಬಂದು ದುಃಖ ವ್ಯಕ್ತಪಡಿಸೋ ಪ್ರಯತ್ನ ಮಾಡಿದಾಗ ಅವರು ನನ್ನ ಗಂಡ ಯಾವ ತಪ್ಪೂ ಮಾಡಿಲ್ಲ, ಅದು ನಮ್ಮ ಮನಸ್ಸಾಕ್ಷಿಗೆ ನಮಗೆ ಗೊತ್ತು. ಹಾಗಾಗಿ ನೀವು ಯಾರೂ ಕೂಡ ನಮಗೆ ತಾವು ಏನು ನಮ್ಮನ್ನು ಈ ರೀತಿ ಎಲ್ಲ ಬಂದು ವಿಚಾರಿಸುವಂಥ ಒಂದು ಇದು ಬೇಕಾಗಿಲ್ಲ. ಮನೆಗೆ ಬಂದಿದ್ದೀರಾ, ಊಟ ಮಾಡಿ ಹೋಗಿ ಅಂತಲೇ ಅವ್ರು ಹೇಳ್ತಾ ಇದ್ದಿತ್ತು. ಅವಾಗ ಆ ಸಂದರ್ಭದಲ್ಲಿ ಬಂಧನವಾದಂಥ ಸಂದರ್ಭದಲ್ಲಿ ನಂಬ್ಕೊಂಡವರು ಅಥವಾ ನಿಮ್ಮನ್ನು ನಂಬ್ಕೊಂಡವರು, ನೀವು ನಂಬ್ಕೊಂಡವರು ಯಾರಾದರೂ ಬಂದ್ರಾ ಅಥವಾ ಅಂತರ ಕಾಪಾಡ್ಕೊಂಡ್ರಾ? ವಿಷಯ ಏನಂತಂದರೆ 99% ಅಂತರ ಕಾಯ್ದುಕೊಂಡವರೇ ಎಲ್ಲರೂ ಕೂಡ, 99%. ಸೊ ಹಾಗಾಗಿ ಅದೆಲ್ಲ ಇಡೀ ಜಗತ್ತಿಗೆ ಗೊತ್ತಿರೋಂಥದ್ದು. ಇವತ್ತು ನಿಮ್ಮ TV ಕ್ಯಾಮ್ರಾಗಳ ಮುಂದೆನೇ ಎಲ್ಲ ಇದೆ, ಪ್ರತಿಯೊಂದು ವಿಚಾರ ಕೂಡ ಗೊತ್ತಿತ್ತು. ಸೊ ನನಗೆ ಆ ಸಮಯದಲ್ಲಿ ಏನಿದ್ರು ಕೂಡ ನನ್ನ ಹೆಂಡತಿ, ನನ್ನ ಮಕ್ಕಳು ನನಗೆ ಬೇಕಾಗಿರುವಂಥದ್ದು. ಜೊತೆಯಲ್ಲಿ ಒಂದಿಷ್ಟು ಶ್ರೀರಾಮುಲು ಅವರು ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿ ಕೂಡ ಅವರು ಬಿಟ್ಕೊಟ್ಟಿಲ್ದಂಗೆ ಜೊತೆಯಲ್ಲಿದ್ದಂಥವ್ರು.